ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಮನೆಯಲ್ಲಿ ಗಣೇಶನ ಹಬ್ಬ ಹೇಗೆಲ್ಲ ಆಯಿತು ಅಂತ ನೋಡೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ಈಗ ಗಣೇಶನ ಮಂಟಪಕ್ಕೆ ಇಡಲಿಕ್ಕೆ ತಗೊಂಡೋಗ್ತಿದ್ದಾರೆ. ಭಟ್ರು ಮುಂಚಿತವಾಗಿ ಬಂದಿದ್ದರು, ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರು. ವರ್ಷ ವರ್ಷ ನಮ್ಮ ಕುಟುಂಬದವರೇ ಸೇರಿ ಮಾಡುವಂಥ ಒಂದು ಪೂಜೆ. ಸಿಂಪಲಾಗಿ ಮಾಡ್ತೀವಿ, ಏನು ಜೋರೇನು ಮಾಡಲ್ಲ. ಭಟ್ರೆಲ್ಲ ಪೂಜೆ ಮಾಡ್ತಿದ್ದಾರೆ. ಪೂಜೆ ಮಾಡಿ ಅವ್ರು ಹೋಗ್ತಾರೆ ಮನೆಗೆ. ಮತ್ತು ಸಂಜೆ ರಂಗಪೂಜೆ ಇರುತ್ತೆ ಮನೆಯಲ್ಲಿ, ಹಾಗಾಗಿ ಅವಾಗ ಬರ್ತಾರೆ. ಗಣೇಶನ ಅಲಂಕಾರ ಎಲ್ಲ ಮಾಡ್ತಿದ್ದಾರೆ. ಸಿಂಪಲಾಗಿ ಮಾಡ್ತೀವಿ ನಾವು. ನಮ್ಮ ಗಣಪ ಹೇಗೆ ಕಾಣಿಸ್ತಿದ್ದಾರೆ ನೋಡಿ, ಸೂಪರ್ ಕಾಣಿಸ್ತಿದ್ದಾರೆ. ಪೂಜೆ ಎಲ್ಲ ಆಯಿತು. ಹಾಗೆ ಹೊರಗಡೆಗೆ ಒಬ್ಬರು ಗೆಸ್ಟ್ ಬಂದಿದ್ರು ನಮ್ಮ ಮನೆಗೆ. ಇವ್ರ ಹೆಸರು ಚಿನ್ನು ಅಂತ. ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ರು. ಹಬ್ಬದ ದಿನವೇ ನಮಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ನಾನು. ಈಗ ಗಣೇಶನ ನೈವೇದ್ಯಕ್ಕೆ ಪ್ರಸಾದ ಎಲ್ಲ ಇಟ್ಟಿದ್ದಾರೆ. ಹಾಗೆ ನಮ್ಮ ಮನೇಲಿ ಇಷ್ಟೆಲ್ಲ ಪದಾರ್ಥ ಮಾಡಿದರು. ಅನ್ನ, ಸಾಂಬಾರು, ಕರಿ ಪತ್ರೊಡೆ, ಕಡುಬು ಎಲ್ಲ ಬಗೆ ಬಗೆಯ ಊಟ ಇತ್ತು. ಇವಾಗ ಊಟಕ್ಕೆಲ್ಲ ಎಲೆ ಹಾಕಿದ್ದಾರೆ. ಇನ್ನು ಸಾಂಬಾರು ಬರಬೇಕು. ಪತ್ರೊಡೆ, ಉಕ್ಕರಿ ಎಲ್ಲ ಮಾಡಿದರು. ಅದಾದಮೇಲೆ ಸಂಜೆ ರಂಗಪೂಜೆ ನೈವೇದ್ಯಕ್ಕೆ ಹರಳುಂಡೆ ಮಾಡ್ತಿದ್ದಾರೆ ಸಂಜೆ ಇಡ್ಲಿಕ್ಕೆ ಅಲ್ಲಿ. ಅದಾದ ನಂತರ ಭಜನೆ ಕೂಡ ಇದೆ ನೋಡಿ. ಈಗ ರಂಗ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದಾರೆ. 21 ಬಾಳೆದೆಲೆ ಇಡಬೇಕು. ಅದಾದ ನಂತರ ಅವಲಕ್ಕಿ ಮಾಡಿರ್ತಾರೆ, ಅದು 21 ಸಲ ಇಡಬೇಕು. ಅದಾದ ನಂತರ ಕಬ್ಬು ಮತ್ತು ಬೀಡ, ಅದು ಕೂಡ 21 ಇಡಬೇಕು. ಅದಾದ ನಂತರ ಅವನ್ನೊಂದು 21 ಬಾಳೆಹಣ್ಣು ಇಡಬೇಕು. ಅದಾದ ನಂತರ ಹರಳುಂಡೆ ಮಾಡ್ತಿದ್ರಲ್ಲ, ಹರಳುಂಡೆ ಕೂಡ 21 ಇಡಬೇಕು. ಅದಾದ ನಂತರ ಎಳ್ಳು ಪ್ರಸಾದ ಕೂಡ ಇಡ್ತಾರೆ, ಮತ್ತು ಹಿಂಗಾರ. ಪೂಜೆ ಕೂಡ ಮಾಡ್ತಿದ್ದಾರೆ. ರಂಗ ಪೂಜೆ ಅನ್ನು ಕೈ ಮಾಡಬೇಕು. ಪೂಜೆ ಆದ ನಂತರ ದೀಪ ಹಚ್ಚಬೇಕು. ದೀಪ ಇಟ್ಟಿದ್ದಾರಲ್ಲ ಅಲ್ಲೆಲ್ಲ ಸೇರಿ ದೀಪ ಹಚ್ಚಬೇಕು. ಇವಾಗ
ಈ ವರ್ಷದ ಲಾಸ್ಟ್ ಪೂಜೆ ಮಾಡ್ತಿದ್ದಾರೆ. ಇವಾಗ ಗಣೇಶನ ಕರ್ಕೊಂಡೋಗೋ ಸಮಯ ಬಂದೇ ಬಿಡ್ತು. ವಿಸರ್ಜನೆಗೆ ಕರ್ಕೊಂಡೋಗೋ ಸ್ವಲ್ಪ ಬೇಜಾರಾಗುತ್ತಲ್ವ. ತುಳಸಿ ಕಟ್ಟೆ ಹತ್ರ ಬಂದು ಸುತ್ತು ಬಂದು ಮನೆ ಹತ್ರನೇ ಬಾವಿ ಇದೆ, ಬಾವಿ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ನಾವು ವಿಸರ್ಜನೆ ಮಾಡೋದು. ಗಣೇಶನ ವಿಸರ್ಜನೆ ಮಾಡಾಯಿತು. ಅದಾದ ನಂತರ ಒಂದು ಕೊಡಪದಲ್ಲಿ ನೀರು ತೊಗೊಂಡು ಬರ್ತಾರೆ. ಇಲ್ಲಿಗೆ ಗಣೇಶನ ಹಬ್ಬ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.